ವಿದ್ಯಾರ್ಥಿ ಗಣಿತ ಮಾಡ್ರಿ, ಇದನ್ನ ಚಂದಂಗೆ ತಿಳ್ಕೊರಿ. ನೋಡ್ರಿ ಹೆಂಗವ ಇವು ಗಣಿತಗಳು ಎಲ್ಲ ಭಾರಿ ಇಂಪಾರ್ಟೆಂಟ್ ಇರ್ತಾವ. ನೋಡ್ಕೊಂಡು ತಿಳ್ಕೊಂಡು ಮಾಡ್ರಿ. ಒಂದು ಮಾದರಿ ಕೊಟ್ಟದ ಮಾಡ್ರಿ. ಈಗ ಮಾಡೋದಾದಿಂದ ಎರಡೂ ಗಣಿತ ಮಾಡ್ರಿ. ಎರಡೂ ಗಣಿತ ಮಾಡೋದಾದಿಂದ ವಿಡಿಯೋ ಆನ್ ಮಾಡ್ರಿ. ಯಾಕಂದ್ರೆ ಇದು ಬಂದೇ ಬರ್ತದೆ ನಿಮಗೆ. ಅದನ್ನೊಂದು ಸ್ವಲ್ಪ ವಿಚಾರ ಮಾಡಿ ಮಾಡ್ಬೇಕು. ಮುಂದಿಂದು ಚೆಂದಾಗಿ ನೋಡ್ರಿ, ಸರಿಯಾಗಿ ಕಾಳಜಿಪೂರ್ವಕ ಮಾಡಿರಿ. ಮಾಡೋದಾಗಿದೆ ವಿಡಿಯೋ ತೆಗೀರಿ. 1 8 ಸೆಂಟಿಮೀಟರ್ ಭುಜಗಳದ್ದು ಘನಾಕೃತಿಯ ಮೇಲ್ಮೈ ಕ್ಷೇತ್ರಫಲವನ್ನು ಕಂಡುಹಿಡಿಯಿರಿ. ಘನಾಕೃತಿಯ ಭುಜ ಬರೋಬ್ಬರಿ. ಘನಾಕೃತಿಯ ಭುಜ ಬರೋಬ್ಬರಿ. ಘನಾಕೃತಿಯ ಭುಜ ಬರೋಬ್ಬರಿ. ಘನಾಕೃತಿಯ ಭುಜ ಬರೋಬ್ಬರಿ 8 ಸೆಂಟಿಮೀಟರ್. ಘನಾಕೃತಿ ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ. ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ. ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ. ಮೇಲ್ಮೈ ವಿಸ್ತೀರ್ಣ ಬರೋಬ್ಬರಿ 6 ಗುಂಡ್ಲೆ ಭುಜ ಸ್ಕ್ವೇರ್. 6 ಗುಂಡ್ಲೆ ಭುಜ ಸ್ಕ್ವೇರ್ ಬರೋಬ್ಬರಿ. 6 ಬಾಹುಗಳು, 6 ಮುಖ ಇರ್ತಾವ. ಅದಕ್ಕೆ ಸೂತ್ರ ಇದು 6. ಭುಜದ ಅಳತೆ ಎಷ್ಟದ? 8 ಅದ. 8 ಸ್ಕ್ವೇರ್ ಬರೋಬ್ಬರಿ 6 ಗುಂಡ್ಲೆ 8 ಗುಂಡ್ಲೆ 8. 8 6 48. 8 6 48 ಗುಂಡ್ಲೆ 8. 8 8 64. 8 4 32 1 6 38. 384 ಏನದ? ಇದು ಮಾನ ಸೆಂಟಿಮೀಟರ್ ಅದ. ಇದಕ್ಕೆ ಚದರ ಸೆಂಟಿಮೀಟರ್ ಅಂತ ಬರೀರಿ. ಇದಕ್ಕೇನು ಬರಿಬೇಕು? ಚದರ ಸೆಂಟಿಮೀಟರ್ ಅಂತ ಬರೀರಿ. ಈಗ ಉತ್ತರದಾಗ ಹುಡುಕ್ಯಾಡಾಗ ಭಾಳ ಹುಷಾರಲ್ಲೇ ಹುಡುಕ್ಯಾಡ್ಬೇಕು ನೀವು. ಯಾಕಂದ್ರೆ ನೀವು 384 ಚದರ ಸೆಂಟಿಮೀಟರ್ ಯಾವುದದ ಅದಕ್ಕಷ್ಟೇ ಉತ್ತರ ಆಗ್ಬೇಕು. 384 ಚದರ ಮೀಟರ್ ಅದ ಅಲ್ಲ, 384 ಚದರ ಸೆಂಟಿಮೀಟರ್. ಉತ್ತರ ಸಂಖ್ಯೆ ಬಿ. ಈಗ ಆ ಲೆಕ್ಕ ನೋಡ್ರಿ. ಅಲ್ಲಿ ಮೇಲ್ಮೈ ವಿಸ್ತೀರ್ಣ ಕೊಟ್ಟಾನ, ಭುಜದಳತೆ ಕಂಡು ಹಿಡಿಬೇಕಾಗ್ಯದ. ಅದು ಭಾಳ ಇಂಪಾರ್ಟೆಂಟ್. ಭುಜದಳತೆ ಕೊಟ್ಟಾನ, ಭುಜದಳತೆ ತೆಗಿಬೇಕಾಗ್ಯದ ನಿಮ್ಗೆ. ಅಲ್ಲೇನು ಕೊಟ್ಟಾನ? ವಿಸ್ತೀರ್ಣ ಕೊಟ್ಟಾನ. ವಿಸ್ತೀರ್ಣ ಕೊಟ್ಟಾನ, ನೀವು ಭುಜದಳತೆ ಕಂಡು ಹಿಡಿಬೇಕಾದ್ರೆ ಹೆಂಗೆ ಮಾಡಬೇಕು ನೋಡ್ರಿ. ಒಂದ್ಸಲ ತಿಳಿಸಿ ಹೇಳ್ತಾನೆ. ಎಲ್ಲರೂ ನೋಡ್ರಿ. ಮೊದಲ ವಿಸ್ತೀರ್ಣದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನದ ಮೊದಲು ತಿಳ್ಕೊಳ್ಳಿ. ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು? 6 ಗುಂಡ್ಲೆ ಭುಜ ಸ್ಕ್ವೇರ್ ಅದ. 6 ಗುಂಡ್ಲೆ ಭುಜ ಸ್ಕ್ವೇರ್ ಇಜ್ಕೊಳ್ತು ಏನು? ಮೇಲ್ಮೈ ವಿಸ್ತೀರ್ಣ. ಘನಾಕೃತಿ ಮೇಲ್ಮೈ ವಿಸ್ತೀರ್ಣ. ಅವಾಗ ನೀವು ಏನು ಮಾಡಬೇಕು? ವಿಸ್ತೀರ್ಣನ ನಾವು ಹೆಂಗೆ ಮಾಡಿದ್ರೆ ಬರ್ತದಂದ್ರೆ ಇದನ್ನು ಗುಣಾಕಾರ ಮಾಡ್ಕೋರಿ. ಹೆಂಗಂದ್ರೆ 6 ಗುಂಡ್ಲೆ ಭುಜ ಅಂದ್ರೆ ಏನು ತಿಳ್ಕೊತೀರಿ? ಎಕ್ಸ್. ಇದು ಸ್ಕ್ವೇರ್ ಅದ. 6x ಸ್ಕ್ವೇರ್ ಬರೋಬ್ಬರಿ 486 ಚದರ ಸೆಂಟಿಮೀಟರ್. ನೋಡಿ, ಇದನ್ನೇ ನೀವು ಎಕ್ಸ್ ಹಾಕೊಂಡು ಬಿಡ್ರಿ. ಭುಜ ಬರೋಬ್ಬರಿ ಎಕ್ಸ್ ಆಗಿರಲಿ. ಭುಜ ಇಜ್ಕೊಳ್ತು ಎಕ್ಸ್ ಅಂತ ತಿಳ್ಕೊರಿ. ಯಾಕಂದ್ರೆ ಭುಜ ಕಂಡು ಹಿಡಿಬೇಕಾರ ಸೂತ್ರ ಏನದ? ಭುಜ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಅಂತ ತಿಳ್ಕೊರಿ. ಎಕ್ಸ್ ಸ್ಕ್ವೇರ್ ಬರೋಬ್ಬರಿ 486 ಡಿವೈಡೆಡ್ ಬೈ ಈ 6 ನೀವು ಭಾಗಿಸ್ಬಿಟ್ರಿ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಉಳಿತದ. 6ರಲ್ಲಿ ಇದಕ್ಕೆ ನೀವು ಭಾಗಿಸಿದ್ರೆ ಎಕ್ಸ್ ಸ್ಕ್ವೇರ್ ಉಳಿತು. 6 ಒಂದಲೇ 6 8 48. 6 ಒಂದಲೇ 6 ಬರೋಬ್ಬರಿ ಏನು? 81 ಆಯ್ತು. ಎಕ್ಸ್ ಸ್ಕ್ವೇರ್ ಬರೋಬ್ಬರಿ ಏನು? 81. ಎಕ್ಸ್ ಅಂದ್ರೆ ಭುಜ ಅಂತ ತಿಳ್ಕೊಂಡ್ರಿ. ಎಕ್ಸ್ = 81ರ ವರ್ಗಮೂಲ ಬರೋಬ್ಬರಿ 9 ಗುಂಡ್ಲೆ 9. ಎಕ್ಸ್ ಬರೋಬ್ಬರಿ 9. 9 ಮಾನ ಏನದ ನೋಡ್ರಿ ಮೇಲೆ ಸೆಂಟಿಮೀಟರ್. 9 ಸೆಂಟಿಮೀಟರ್ ಇದ್ದದಕ್ಕೇ ನೀವು ಉತ್ತರ ಹಾಕಿರಬೇಕು. 9 ಸೆಂಟಿಮೀಟರ್ ಎಲ್ಲಿ ಅದ ನೋಡ್ರಿ. 9 ಸೆಂಟಿಮೀಟರ್ ಇದ್ದಾಗ 9 ಮೀಟರ್ ಅದ. ಅದು 90 ಸೆಂಟಿಮೀಟರ್ ಅದ. 81 ಸೆಂಟಿಮೀಟರ್ ಅದ. ಉತ್ತರ ಸಂಖ್ಯೆ ಎ. ತಿಳಿತಲ್ಲ ನಿಮಗೆ? ಮೇಲ್ಮೈ ವಿಸ್ತೀರ್ಣ ಕೊಟ್ಟಾಗ ಹೆಂಗೆ
ಭುಜ ಕಂಡು ಹಿಡಿಬೇಕನ್ನೋದು ಗೊತ್ತಾತ್ಲ. 6x² ಬರೋಬ್ಬರಿ ಏನು? 6 ಗುಣ್ಲೆ ಭುಜ ಸ್ಕ್ವೇರ್ ಬರೋಬ್ಬರಿ ಏನು? ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ವಿಸ್ತೀರ್ಣ ಅದನ್ನು ತಿಳ್ಕೊಬೇಕು ನೀವು. ನೋಡಿ, 6 ಗುಣ್ಲೆ ಭುಜ ಸ್ಕ್ವೇರ್ ಈಜುಕೊಟ್ಟು ಮೇಲ್ಮೈ ವಿಸ್ತೀರ್ಣ. ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ತಿಳಿತ್ಲ. 6x² ಈಜುಕೊಟ್ಟು 486 x² ಬರೋಬ್ಬರಿ 6ಲೆ ಬಾಕ್ಸರಿ 81 ಬಂತು. x² ಬರೋಬ್ಬರಿ 81, x ಬರೋಬ್ಬರಿ 81 ವರ್ಗಮೂಲ 9 ಗುಣ್ಲೆ 9 ಒಂದು 9 ತಂದು ಇಟ್ಬಿಟ್ರಿ ಅಂದ್ರೆ ಭುಜದ ಅಳತೆ 9 ಸೆಂಟಿಮೀಟರ್. ಅದನ್ನೇ ನೀವು ಸೂತ್ರದಾಯಕ ಮಾಡಿದ್ರೆ 486 ಚದರ ಸೆಂಟಿಮೀಟರ್ ಬರ್ತದೆ. ಇನ್ನು ನಿಮಗೊಂದು 2 ಮಾದರಿ ಕೊಡ್ತೀನಿ ನಾನು ಮಾಡಿದಿಂದ. ಇವು ಮುಂದಿನ ಲೆಕ್ಕ ಮಾಡ್ರಿ. ಇನ್ನೊಂದು 2 ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣಗಳನ್ನು ಕೊಡ್ತದ ಮಾಡ್ರಿ ಉದಾಹರಣೆ.